ನಮಸ್ಕಾರ ವೀಕ್ಷಕರೇ. ನಮಗೆ ಗೊತ್ತಿಲ್ಲದೆ ಎಷ್ಟೆಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ. ಅದನ್ನ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಗೌರ್ಮೆಂಟ್ ಅವರು ಇಂಥ ವಿಷಯಗಳನ್ನ ಮುಚ್ಚಿಡೋ ಕೆಲಸ ಮಾಡ್ತಾ ಇರ್ತಾರೆ. ಇನ್ನ ಪ್ರಕೃತಿನಲ್ಲಿ ಬದಲಾವಣೆ ಅನ್ನೋದು ಒಂದು ಫಾಸ್ಟ್ ಆಗಿ ಆಗ್ತಾ ಇದೆ. ಈ ಎರಡು ವಿಷಯನೂ ನಾನು ಒಟ್ಟಿಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕೆಲವಷ್ಟು ಸಿನಿಮಾಗಳ ಮೂಲಕ ಜನರನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ, ಶಾರ್ಟ್ ಫಿಲಂ ಮೂಲಕ, ಇಲ್ಲ ದೊಡ್ಡ ಫೀಚರ್ ಫಿಲಮ್ಸ್ ಮೂಲಕ, ಇನ್ನ ಕಾರ್ಟೂನ್ ಶೋಗಳ ಮೂಲಕ. ಅದರಲ್ಲಿ ಒಂದು ಫಿಲಂ ಸೀನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಫಿಲಂ ಸೀನ್ ಬಂದು ಫ್ಯೂಚರ್ ಅಲ್ಲಿ ಪ್ಲಾನ್ ಮಾಡಿರುವಂತ ಕೆಲವಷ್ಟು ಅಜೆಂಡಾಗಳನ್ನ ಇನ್ಕ್ಲೂಡ್ ಆಗಿರುವಂತದ್ದು. ಅದು ಏನಂದ್ರೆ, ನಾವು ಎಷ್ಟೋ ವ್ಯಾಕ್ಸಿನ್ಗಳು ಇನ್ನ ಬೇರೆ ಬೇರೆ ಇದೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಅದರ ಇಂಪ್ಯಾಕ್ಟ್ ಇಲ್ಲ ಬೇರೆ ಏನೋ ಒಂದು ನಮ್ಮ ಸುತ್ತಮುತ್ತ ಇರುವಂತ ನೆಟ್ವರ್ಕಿಂಗ್ ಸಿಸ್ಟಮ್ ಇರ್ಬೋದು, ಇನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಬೋದು, ಇದು ಎಲ್ಲ ಒಟ್ಟಿಗೆ ಇಂಪ್ಯಾಕ್ಟ್ ಆದ್ರೆ ಯಾವ ರೀತಿ ಮನುಷ್ಯರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಈ ಸಿನಿಮಾದಲ್ಲಿ ತೋರಿಸ್ತಾ ಹೋಗ್ತಾರೆ. ಸಿನಿಮಾದಲ್ಲಿ ಅದನ್ನೇ ತೋರಿಸ್ತಾ ಇರೋದು. ಈ ಮಾತನ್ನ ಕಾಲಜ್ಞಾನಿಗಳು ಆಗ್ಲೇ ಬರ್ದಿದ್ರು. ಒಂದು ಮಾತನ್ನ ಬರ್ದಿದ್ರು, ಮುಂದೆ ಒಂದು ದಿನ ಬರುತ್ತೆ ನಿಂತಲ್ಲೇ ಜನ ಬಿದ್ದು ಸಾಯ್ತಾರೆ, ರಸ್ತೆನಲ್ಲಿ ಬಿದ್ದು ಸಾಯ್ತಾರೆ, ಮನೆ ಬಾಕಲನ್ನು ಹಾಕೋದಕ್ಕಾಗದೆ ಸಾಯ್ತಾರೆ, ಅಂತ ಕಾಲ ಒಂದು ಬರುತ್ತೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರ್ದಿದ್ರಲ್ಲ. ಅಂತ ಸಿಚುಯೇಷನ್ಗೆ ಸಿದ್ಧತೆಗಳು ಈಗ ಸರ್ಕಾರಗಳು ಮಾಡ್ತಾ ಇದೆಯಾ? ಇದು ಬೇರೆ ಬೇರೆ ಕಡೆ ಆಲ್ರೆಡಿ ಪ್ಲಾನಿಂಗ್ ಅಲ್ಲಿ ಇದೆ. ಇನ್ನ ನಮ್ಮಲ್ಲ ಅಂತದ್ದೇನು ನಡೆದಿಲ್ಲ ಅನ್ಕೋಬಹುದು, ಆದ್ರೆ ನಮಗ್ ಗೊತ್ತಿಲ್ಲ ಇರ್ಬೋದೇನೋ. ಆದ್ರೆ ಈ ವಿಷಯಗಳ ಬಗ್ಗೆ ನಮ್ಗೆ ಎಚ್ಚರಿಕೆ ಇರೋದು ತುಂಬಾ ಒಳ್ಳೆಯದು. ಏನು ಮಾಡೋದಕ್ಕಾಗದೇ ಇದ್ರು ಗೊತ್ತಿದ್ರೆ ಆ ಟೈಮು ಯಾವಾಗ ಬರುತ್ತೆ ಅಂತ ಯಾರಿಗಾದ್ರೂ ಒಬ್ರು ಗೊತ್ತಾಗುತ್ತೆ, ಇನ್ಫಾರ್ಮೇಶನ್ ಸಿಗುತ್ತೆ. ಈ ತರ ಏನೋ ಒಂದು ಸೀಕ್ರೆಟ್ ಆಪರೇಷನ್ ನಡೀತಾ ಇದೆ ಅಂದ್ರೆ 1000 ಜನ ಅಲ್ಲಿ ಕೆಲಸ ಮಾಡ್ತಾರೆ, ಅಟ್ಲೀಸ್ಟ್ ಒಬ್ರಿಗಾದ್ರೆ ಆ ವಿಷಯ ಗೊತ್ತಾಗುತ್ತೆ. ಆ ಒಬ್ಬ ಒಂದು 100 ಜನಕ್ಕೆ ಈ ವಿಷಯನ ತಿಳಿಸೋ ಕೆಲಸ ಮಾಡ್ಬೋದು. ಇಂಥದ್ದಾಗುತ್ತೆ ಮುಂದೆ ಈ ದಿನ ಅಂತ. ನಿಮ್ಮಲ್ಲೂ ಅಂತ ಯಾರ್ಯಾರೋ ವಿಡಿಯೋಗಳು ನೋಡ್ತಾ ಇರ್ತೀರಾ, ಯಾರಿಗಾದ್ರೂ ಇಂಥದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾದ್ರೆ ಒಂದು 100 ಜನ ಪ್ರಾಣ ಉಳಿಸೋ ಕೆಲಸ ನೀವು ಮಾಡಬಹುದು ಮುಂದೆ. ಒಂದ್ಸಲ ಈ ವಿಡಿಯೋಗಳನ್ನ ನೋಡಿ, ಇದ್ರಲ್ಲಿ ತಿಳಿಸ್ತಾ ಇರೋದು ಅದೇ. ಇದೇನು ಅಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಂಪ್ಯಾಕ್ಟ್ ಯಾವ ತರ ಮನುಷ್ಯನ ಬೀಳಿಸುತ್ತೆ ಅನ್ನೋದನ್ನ ತೋರಿಸುವಂತ ಒಂದು ಥಿಯರಿ ಅಷ್ಟೇ. ಕೂತಲ್ಲೇ ಜನ ಸತ್ತೋಗ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಂಪ್ಯಾಕ್ಟ್ ಆ ತರ ಇರುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಕೆಲವಷ್ಟು ಕಾನ್ಸ್ಪಿರೆನ್ಸಿ ಥಿಯರಿ ಇರಬಹುದು, ಬಟ್ ಆದ್ರೆ ಕೆಲವಷ್ಟಕ್ಕೆ ಇಂಥದ್ದಕ್ಕೆ ಆಲ್ರೆಡಿ ಸಿದ್ಧತೆಗಳು ಆಗ್ತಾ ಇರೋದು ಸತ್ಯ. ಯಾಕೆ ಅಂದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇಲ್ಲೂ ಕೂಡ ಎಷ್ಟೋ ವಿಷಯಗಳನ್ನ ನಮ್ಮ ಕಣ್ಣು ಮುಂದೆನೆ ಮುಚ್ಚಿಟ್ಟು ಮಾಡೋ ಕೆಲಸಗಳು ನಡೀತಾನೆ ಇರುತ್ತೆ. ಆದ್ರೆ ಕೆಲವೊಬ್ರು ಮಾತ್ರ ಈ ವಿಷಯಗಳು ಗೊತ್ತಾಗ್ತಾ ಇರುತ್ತೆ. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಸಿಟಿನ ಹಿಂಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಮಲಗಿಸ್ಬಿಡುತ್ತೆ. ಎಕ್ಸಾಂಪಲ್ ಈ ಮೂವಿ ಇರ್ಬೋದು, ಇದು ಮೂವಿ ಸೀನ್ ಅನ್ಕೊಂಡ್ರು ಮುಂದೆ ಒಂದು ದಿನ ಅಂತದಕ್ಕೆ ಸಿದ್ಧತೆ ಆಗಿದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ, ಯಾಕೆಂದ್ರೆ ನಮ್ಮ ಬಾಡಿನಲ್ಲೂ ಕರೆಂಟ್ ಅನ್ನೋದು ಇದ್ದೇ ಇರುತ್ತೆ. ಆ ಕರೆಂಟ್ಗೆ ಇಂಪ್ಯಾಕ್ಟ್ ಆದ್ರೆ ಯಾವ ಮಟ್ಟಕ್ಕೆ ಆಗುತ್ತೆ ಅಂತ ಇದರಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನೊಂದು ವಿಡಿಯೋ ಹೇಳ್ತಾರೆ, something big is going to be happening in 2030. What's really happening? Yeah, so in India, you guys know that there's cycles of time. There's the Kali Yuga era, and in India, I think they say 25,000 something year cycles, right? And so there's when you enter into, you're exiting one cycle and you're entering into a new cycle. It's almost like there's two train tracks, which are literally polarization of frequencies about to split. And so if you want to understand the secrets of the universe, think in terms of frequency and vibration. So the core frequency, or the Schumann resonance of Mother Earth, you can measure this, scientists, is increasing. So we're entering into a new era in eternal life wisdom. It's not 25,000 year cycles, it's 26,500 year cycles. So some people say we're exiting the age of Kali Yuga, and we're entering into a new age of Aquarius, which some people call the golden age. So all of these systems which are not in alignment with
the eternal law of one, which is in law with the eternal source law, is going to be exposed. And we see it happening right now. 5 companies own 90% of the medical system, the political system. And so as the frequency of Mother Earth increases, we're exiting the dark age, and people are going to have to choose once everything is in the light of transparency. In 2030, right, there's going to be a polarization over the next 5 years, and people are going to start to choose. And it does mean we're still going to be in the same location, but the frequency will be completely different. Something big is going to be happening. ಈ ವಿಡಿಯೋದಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅದು 2030 ವೇಳೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಇಟ್ಕೊಳ್ಳಿ, ಆ ಟೈಮ್ನಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ. ಇವರು ಫಾರಿನರ್ಸ್ ಈಗ ನಮ್ಮ ದೇಶದ ವಿಷಯಗಳನ್ನ ಸ್ಟಡಿ ಮಾಡೋಕೆ ಶುರು ಮಾಡಿದ್ದಾರೆ. ಕಲಿಯುಗ, ದ್ವಾಪರ ಯುಗ, ಸತ್ಯಯುಗ ಬರುತ್ತೆ ಅನ್ನೋ ವಿಷಯಗಳನ್ನ ಸ್ಟಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಸುಮ್ಮನೆ ಯಾರಾದ್ರೂ ಸ್ಟಡಿ ಮಾಡ್ತಾರ? ಅಲ್ಲಿ ಸತ್ಯ ಇದ್ದೇ ಇರೋದಕ್ಕೋಸ್ಕರನೇ ಸ್ಟಡಿ ಮಾಡ್ತಾರೆ. ನಮ್ಮಲ್ಲಿ ಕೆಲವಷ್ಟು ಪುರಾಣಗಳಲ್ಲಿ 4,32,000 ಕಲಿಯುಗ ಅಂತ ಬರೆದ್ಬಿಟ್ರು. ಅದಕ್ಕೆ ಜನ ಇರ್ಬೋದೇನೋ ಅನ್ಕೊಂಡು ಕಾಯ್ಕೊಂಡು ಕೂತಿರ್ತೀವಿ. ಬಟ್ ಇವರು ಕೂಡ ಇದೇ ವಿಷಯನ ಮೆನ್ಷನ್ ಮಾಡ್ತಾರೆ. 25,000 ವರ್ಷಕ್ಕೆ, ಎಕ್ಸಾಕ್ಟ್ 25,000 ವರ್ಷಕ್ಕೆ ಒಂದು ಸಲ ಭೂ ಪರಿವರ್ತನೆ ಅನ್ನೋದಾಗುತ್ತೆ. ಅಂದ್ರೆ 4 ಯುಗಗಳು ಆ 25,000 ವರ್ಷದಲ್ಲಿ ಮುಗ್ದೋಗುತ್ತೆ. ಒಂದು ಲೆಕ್ಕಾಚಾರದ ಪ್ರಕಾರ ಹೌದು. 12,500 ವರ್ಷ ಒಂದು ಲೆಕ್ಕಾಚಾರದ ಪ್ರಕಾರ ಹೌದು. ಅದು ಕೆಲವಷ್ಟು ವರ್ಷಗಳನ್ನ ಡಿವೈಡ್ ಮಾಡಿದರೆ, ನಾನು ಲಾಸ್ಟ್ ಟೈಮ್ ನಿಮ್ಗೆ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೆ. ಇನ್ನೊಂದು ಬುಕ್ ನ ನಾನು ಕೂಡ ತೋರಿಸಿದೀನಿ ಅನ್ಕೊಳ್ತೀನಿ. ಸುಮಾರು 1 ವರ್ಷದ ಮುಂಚೆ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅದರಲ್ಲಿ ಅಮರ ಗುರುಗಳು ಒಂದು ಡೈರಿನಲ್ಲಿ ಇದ್ದಂತ ಬುಕ್ ಅಲ್ಲಿ 25,900 ಏನೋ ಇರಬೇಕು ಅಂದಾಜು. ಆ ಟೈಮ್ ಏನಿದೆ ಅದು ಒಂದು ಸೈಕಲ್ ಆಫ್ ದಿ ಅರ್ತ್, ಅಂದ್ರೆ 4 ಯುಗಗಳು ಮುಗಿಯೋದಕ್ಕೆ ಒಂದು ಸೈಕಲ್ ಆಫ್ ದಿ ಅರ್ತ್ ಅಂತ ಕರೆದಿದ್ದಾರೆ. ಒಂದು ಸಲ ಈ ರೊಟೇಷನ್ ಮುಗಿದಾದ್ಮೇಲೆ ಮತ್ತೆ ಇನ್ನೊಂದು ರೊಟೇಷನ್ ಆಗ್ತಾನೆ ಇರುತ್ತೆ. ಅಂತ ಒಂದು ಟೈಮು ಈಗ ಬಂದಿರಬೇಕು, ಹತ್ತತ್ರ ಇದೀವಿ ಅನ್ನೋದು ಅವರು ಬರ್ದಿದ್ದು. ಇಲ್ಲಿ ಈ ವ್ಯಕ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅಂದ್ರೆ ಏನೋ ಒಂದು ಬಿಗ್ ಆಗೋದಕ್ಕೆ ಕಾಯ್ತಾ ಇದೆ. ಎಲ್ಲರೂ ಅದನ್ನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಅದರಲ್ಲಿ ಕೆಲವಷ್ಟು ಪಾಯಿಂಟ್ಸ್ ಗಳನ್ನ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಇಳಿರುವಂತ ಭೂಮಿ ಮೇಲೆ ಎಷ್ಟೋ ದೇಶಗಳಲ್ಲಿ ಇಂಥದ್ದು ಆಲ್ರೆಡಿ ಪ್ಲಾನ್ ಆಗೋಗಿದೆ, ಎಕ್ಸಿಕ್ಯೂಷನ್ಗೆ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಮೇಜರ್ ಭೂಮಿ ಮೇಲಿರುವಂತ 5 ಕಂಪ್ನಿಗಳು ಇಲ್ಲ 10 ಕಂಪ್ನಿಗಳು ಇಡೀ ಪ್ರಪಂಚದ ಮೆಡಿಕಲ್ ಇಂಡಸ್ಟ್ರಿನ, ಪೊಲಿಟಿಕಲ್ ಇಂಡಸ್ಟ್ರಿನ, ಶೇರ್ ಮಾರ್ಕೆಟ್ ನ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋ ವಿಷಯಗಳನ್ನ ಕೂಡ ಇವ್ರು ತಿಳಿಸ್ತಾರೆ. ಲೆಕ್ಕ ಹಾಕೊಳ್ಳಿ, 10 ಕಂಪನಿ 15 ಕಂಪನಿ ಇಡೀ ಭೂಮಿ ಮೇಲಿರುವಂತ ಮೆಡಿಕಲ್ ಇಂಡಸ್ಟ್ರಿನ 90% ಅವರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ. ಅಂದ್ರೆ ಯಾವಾಗ ಏನಾಗುತ್ತೆ ಅನ್ನೋದೇ ಆ ವ್ಯಕ್ತಿನ ವ್ಯಕ್ತಪಡಿಸ್ತಾ ಇರೋದು. 2030 ಸ್ವಲ್ಪ ಆ ಕಡೆಗೆ ಇಟ್ಕೊಳ್ಳಿ. ಆ ಟೈಮ್ಗೆ ಇಂತ ಒಂದು ದೊಡ್ಡದನ್ನ ಪ್ಲಾನ್ ಮಾಡಿದ್ದಾರೆ. ನಾನು ಮೊದಲೇ ಒಂದು ವಿಡಿಯೋ ತೋರಿಸಿದೆ ನಿಮ್ಗೆ, ಅಜೆಂಡಾ 2030. ಕೆಲವಷ್ಟನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಕೆಲವಷ್ಟನ್ನ ಎಂಡ್ ಮಾಡ್ಲೇಬೇಕು. ಅದು ಯಾವ ರೀತಿ ಆಗ್ತಾ ಇರುತ್ತೆ, ಯಾರ್ಯಾರೋ ನಿಂತ್ಕೊಂಡು ಮಾಡಿಸ್ತಾ ಇರ್ತಾರೆ. ಅದು ಒಳ್ಳೆ ಶಕ್ತಿನೋ ಇಲ್ಲ ಕೆಟ್ಟ ಶಕ್ತಿನೋ ಇಲ್ಲ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇದಾರೋ, ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದಾರೋ, ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ. ಆದ್ರೆ ಇಲ್ಲಿ ಆಗ್ತಾ ಇರೋದಂತೂ ಸತ್ಯ. ರೀಸೆಂಟ್ ವಿಡಿಯೋದಲ್ಲಿ ನಾನು ತಿಳಿಸಿದೆ, ದೇಶಗಳಲ್ಲಿ ದಂಗೆ ಸೃಷ್ಟಿಸಿ ಎಷ್ಟೋ ದೇಶಗಳ ಪೊಲಿಟಿಕಲ್ ವ್ಯವಸ್ಥೆನೆ ಬೀಳಿಸ್ತಾ ಇದ್ದಾರೆ, ತಲೆ ಕೆಳಗೆ ಮಾಡ್ತಾ ಇದ್ದಾರೆ. ಇದೆಲ್ಲ ಕೂಡ ಪ್ಲಾನ್ಡ್ ಆಕ್ಟಿವಿಟಿ. ಅವ್ರಿಗೆ ಯಾರು ಬೇಕು, ಏನು ಕೆಲಸ ಮಾಡಿಸ್ಬೇಕು ಅಂತವ್ರನ್ನ ಅಲ್ಲಿ ಕೂರಿಸಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಕಾಣದೇ ಇರುವಂತ ಶಕ್ತಿಗಳು. ಅದನ್ನ ಒಳ್ಳೆ ರೀತಿನೂ ಹೇಳ್ಬೋದು ಇಲ್ಲ ಕೆಟ್ಟ ರೀತಿನೂ ಹೇಳ್ಬೋದು. ಯಾವ ಶಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತದೆ. ಇನ್ನೊಂದು ಈ ವಿಡಿಯೋದಲ್ಲೂ ನೀವು ನೋಡಿರ್ಬೇಕು, ಬಲ್ಗೇರಿಯಾದಲ್ಲೂ ಅದೇ ಇನ್ಸಿಡೆಂಟ್ ನಡೆದಿದೆ. ಎಷ್ಟೋ ದೇಶಗಳಲ್ಲಿ ಇದಾಗ್ತಾ ಇದೆ. ಈ ಇನ್ಸಿಡೆಂಟು ಅದನ್ನೇ ಹೇಳುತ್ತೆ, ಏನು ಡೆಮೋಕ್ರಸಿ ದೇಶದಲ್ಲಿ ಜನ ದಂಗೆ ಹೇಳುವ ಹಾಗೆ ಮಾಡ್ತಾ ಇದೆ. ಕೆಲವಷ್ಟು ಸಿಚುಯೇಷನ್ಗಳು ಪೊಲಿಟಿಕಲಿ ಆಗಬಹುದು, ಯಾವುದೋ ಒಂದು ಪ್ರೆಷರ್ ಇಂದ ಪೊಲಿಟಿಕಲ್ ಲೀಡರ್ಸ್ ಕೆಲವಷ್ಟು ಡಿಸಿಷನ್ಸ್ ಗಳನ್ನ ತಗೊಳ್ತಾರೆ. ಯಾರೋ ಒಬ್ರು ಹೇಳಿನೋ ಇಲ್ಲ ಅಧಿಕಾರ ಬೇಕು ಉಳ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಪೊಲಿಟಿಕಲಿ ಕೆಲವಷ್ಟು ಡಿಸಿಷನ್ಸ್ ತಗೊಳ್ತಾರೆ. ಆ ಡಿಸಿಷನ್ ಇಂದ ಜನ ಬೇಸತ್ತು ದೇಶದ ಸರ್ಕಾರಗಳ ವಿರುದ್ಧ ದಂಗೆ ಹೇಳ್ತಾರೆ. ಕೊನೆಗೆ ಪ್ರೈಮ್ ಮಿನಿಸ್ಟರ್ಗಳು ಅಲ್ಲಿಂದ ಕೆಳಗಿಳಿದು ಬೇರೆ ಸರ್ಕಾರಗಳು ಸೃಷ್ಟಿ ಆಗ್ತಾ ಇದೆ. ಅವರ ಅನುಕೂಲಕ್ಕೆ ಬೇಕಾದಂಗೆ ರೂಲ್ಸ್ ಗಳನ್ನ ಮಾಡ್ಕೊಳ್ತಾ ಇದೆ. ಇಂಥದ್ದೆಲ್ಲ ಕೂಡ ಅಜೆಂಡಾದಲ್ಲಿ ಇನ್ಕ್ಲೂಡ್ ಆಗಿರುವಂತ ಒಂದು ಥಿಯರಿ ಹೇಳ್ತಾ ಇದೆ. ಇದನ್ನ ನಂಬೇಕಾ ನಂಬಾರ್ದ? ಕಣ್ಮುಂದೆ ಪ್ರೂಫ್ಗಳಿದಾವೆ. ಜಪಾನ್ ಅಲ್ಲಿ ಆಯ್ತು, ನೇಪಾಳಲ್ಲಿ ಆಯ್ತು, ಇನ್ನ ಶ್ರೀಲಂಕಾದಲ್ಲಿ ಆಯ್ತು, ಬಾಂಗ್ಲಾದೇಶಲ್ಲಿ ಆಯ್ತು, ಬಲ್ಗೇರಿಯಾದಲ್ಲಿ ಆಯ್ತು, ಇನ್ನ ಫ್ರಾನ್ಸ್ ಅಲ್ಲಿ ಆಯ್ತು. ಕಣ್ಮುಂದೆ ಇದಾವೆ ಲಿಸ್ಟ್ ಉದ್ದಕ್ಕೆ. ಎಲ್ಲಾ ದೇಶಗಳಲ್ಲೂ ಪ್ರೈಮ್ ಮಿನಿಸ್ಟರ್ ಪಟ್ ಅಂತ 2 ದಿನದಲ್ಲೆಲ್ಲ ರಿಸೈನ್ ಮಾಡ್ತಾ ಇದಾರೆ. ಜನ ದಂಗೆ ಮಾಡ್ತಾ ಇರೋದ್ರಿಂದ, ಜನ ಆಪೋಸ್ ಮಾಡ್ತಾ ಇರೋದ್ರಿಂದ, ಕೆಲವಷ್ಟು ಸಿಸ್ಟಮ್ಗಳನ್ನ ರೂಲ್ಸ್ಗಳನ್ನ ಇವಾಗ ತರ್ತಾ ಇರೋದ್ರಿಂದ ಜನ ಅದರ ವಿರುದ್ಧ ನಿಂತ್ಕೊಳ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಕೆಲವಷ್ಟು ಸಿಸ್ಟಮ್ಗಳು ಜನಕ್ಕೆ ಬೇಜಾರಾಗಿದ್ರು. ನಮ್ಮ ಜನ ಸದ್ಯಕ್ಕೆ ಮೊಬೈಲ್ ನೋಡೋದ್ರಲ್ಲಿ, ಟ್ರೋಲ್ಸ್ ಮಾಡೋದ್ರಲ್ಲಿ, ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅಷ್ಟೇ. ಬಟ್
ಜಾಸ್ತಿ ದಿನ ದೂರ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಯಾಕೆ ಅಂದ್ರೆ ಕೊನೆಗೆ ಜನಕ್ಕೆ ಬೇಜಾರಾಗಿದ್ದ ದಿನ, ಕೈಯಲ್ಲಿ ಮೊಬೈಲು ಇಲ್ಲದೆ ಇದ್ದಿದ್ದ ದಿನ ಜನ ತಿರುಗಿ ಬೀಳ್ತಾರೆ ಅಷ್ಟೇ. ಮೊಬೈಲ್ ಇರೋ ತನಕ, ಟೈಮ್ ಪಾಸ್ ಆಗೋ ತನಕ ಜನ ತಲೆ ಕೆಡಿಸ್ಕೊಳ್ಳಲ್ಲ, ಎಲ್ಲ ಓದ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಇರ್ತಾರೆ. ಯಾವತ್ತು ಅದು ಮೊಬೈಲ್ ಕೈ ಬಿಟ್ಟು ಹೋಗುತ್ತೋ ಅವತ್ತು ಈ ದೇಶಗಳಿಗಾದ ಪರಿಸ್ಥಿತಿ ನಮ್ಮ ದೇಶಕ್ಕೂ ಬರಬಹುದು. ಸೊ ನಾವ್ ಎಚ್ಚೆತ್ಕೊಂಡಿದ್ರೆ ಒಳ್ಳೇದು ಅನ್ನೋ ನನ್ನ ಅಭಿಪ್ರಾಯ. 2030 ಅಜೆಂಡಾ ಪ್ಲಾನ್ ಆಗಿದೆ, ಏನೇನ್ ಬೇಕಾದ್ರೂ ಆಗಬಹುದು, ನಾವು ಸಿದ್ಧ ಆಗಿರ್ಬೇಕಷ್ಟೇ. 1-2 ವರ್ಷ ಮುಂದಕ್ಕೆ ಹೋದ್ರೂ ಹೋಗ್ಬೋದಷ್ಟೇ, ಬಟ್ ಪ್ಲಾನ್ ನಡೆದೇ ನಡೆಯುತ್ತೆ. ರೆಡಿ ಆಗಿರಿ.